ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನ್. ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 24 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಹುಕ್ಸ್ ಹಾಗೂ ಗುಂಡಿಪಟ್ಟಿಯ ಬಟ್ಟೆ ಡ್ರಾಯಿಂಗ್ ಹಾಗೂ ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಈ ದಿನ ಇದರ ಹೊಲಿಗೆ ಹೇಗೆ ಅನ್ನೋದನ್ನು ನೋಡೋಣ. ನೋಡಿ, ಹೊಲಿಗೆಗೆ ಬೇಕಾದ ಮೆಟೀರಿಯಲ್ಸ್: ಇನ್ನೇ ಕಟ್ ಮಾಡಿರೋವಂಥ ಬಟ್ಟೆ, ದಾರ, ಹಾಗೆ ಕೈ ಹೊಲಿಗೆ ಸೂಜಿ. ಇವತ್ತು ಕೈ ಹೊಲಿಗೆಯಲ್ಲಿ ಹೊಲಿಗೆ ಮಾಡ್ತಾ ಇದ್ದೀವಿ ಸ್ಟಿಚ್ಚಿಂಗನ್ನು. ಹಾಗೆ ಸೀಸರ್, ಬಟ್ಟೆ ದಾರ ಕಟ್ ಮಾಡೋ ಕಟ್ಟರ್, ಇವಿಷ್ಟು ಬೇಕಾದ ವಸ್ತುಗಳು. ನೋಡಿ, ಇದು ಮೊದಲ ಡ್ರಾಯಿಂಗ್ ಬಟ್ಟೆ, ಹಾಗೆ ಇದು ಎರಡನೇ ಡ್ರಾಯಿಂಗ್ ಬಟ್ಟೆ. ನಾವು ಮೊದಲಿಗೆ ಎರಡನೇ ಡ್ರಾಯಿಂಗ್ ಬಟ್ಟೆಯನ್ನು ನಾವು ಮಧ್ಯದಲ್ಲಿ ಇಲ್ಲಿ ಮಡಿಕೆ ಮಾಡ್ಕೊಂಡಿದ್ದೀವಲ್ಲ, ಈ ಮಡಿಕೆ ಇರುವಲ್ಲಿ ನಾವು ನೇರವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಮಡಿಕೆ. ನೋಡಿ, ಈ ಮಡಿಕೆ ಸೈಡು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಡು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಡ್ರಾಯಿಂಗ್ ಎರಡರ ಬಟ್ಟೆಯನ್ನು 2.5 ಇಂಚ್ ಅಗಲ ಮಾಡಿ ಕಟ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡಿದ್ದಾಗಿದೆ. ನೋಡಿ, ಇವಾಗ ಸೂಜಿಗೆ ದಾರ ಹೇಗೆ ಹಾಕೋದಂತ ನಾನು ಮೊದಲಿಗೆ ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ದಾರವನ್ನು ಈ ಥರ ಮಾಡ್ಕೊಂಡು ಹಾಕಿದ ಕೂಡಲೇ ನೋಡಿ, ಈಗ ಮಡಿಕೆ ಮಾಡ್ಕೊಂಡು ಹಾಕಿದಾಗ ಕೂಡಲೇ ಹಾಕೋಕ್ಕಾಗತ್ತೆ ಈ ಥರ. ಹಾಗೆ ಇದು ಸಿಂಗಲ್ ದಾರ ಸಾಕು. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಹೊಲಿಗೆಗೆ ಬೇಕಾದಷ್ಟು ತಗೊಂಡು ಕಟ್ ಮಾಡ್ಕೋಬೇಕು. ಮತ್ತು ದಾರದ ಕೊನೆಯಲ್ಲಿ ಗಂಟನ್ನು ಹಾಕಬೇಕು. ಇದನ್ನು ಕೂಡ ವಿಡಿಯೋ ಕಳೆದ ಸಂಚಿಕೆಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಾನು. ನೋಡಿ, ಈ ಥರ ತುದಿಯಲ್ಲಿ ತೋರ್ಬೆರಳಿಂದ ಒಂದು ರೌಂಡ್ ಮಾಡಿಕೊಂಡು ಈ ಥರ ಎಳೆದಾಗ ತುದಿಗೆ ಗಂಟಾಗೋಗುತ್ತೆ. ನೋಡಿ, ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ವ, ಅರ್ಧ ಇಂಚಿಗೆ ಮೊದಲ ಡ್ರಾಯಿಂಗ್ ಬಟ್ಟೆನಲ್ಲಿ ಇಲ್ಲಿ ಇದರ ತುದಿಯಲ್ಲಿ ವಿ ಶೇಪ್ ಮಾಡ್ಕೋಬೇಕು. ನೋಡಿ, ಈ ಥರ ಮಡಚಿಕೊಂಡು ಈ ಥರ ತುದಿಯಲ್ಲಿ ಒಳಭಾಗದಿಂದ ಹೊರಭಾಗಕ್ಕೆ ಕಟ್ ಮಾಡಿದಾಗ ಈಗ ವಿ ಶೇಪ್ ಆಗುತ್ತೆ. ನೋಡಿ, ನಾನು 4 ಬದಿಯಲ್ಲಿ ಕೂಡ ಈ ಥರ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಮೊದಲ ಡ್ರಾಯಿಂಗ್ ಬಟ್ಟೆಯ ಮೇಲ್ಭಾಗದಲ್ಲಿ 0ದಿಂದ 1 ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಮೇಲ್ಭಾಗದಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಇಲ್ಲಿ ತನಕ ಒಂದು ಮಡಿಕೆನ ಮಾಡಿಕೊಂಡು ನೋಡಿ ಈ ಥರ ಇಲ್ಲಿಂದ ಒಳಗೆ ಮತ್ತೊಂದು ಡಬಲ್ ಮಡಿಕೆ ಮಾಡ್ಕೊಳ್ಳೋದಷ್ಟೆ. ಇದನ್ನು ಕರ್ಚಿಫಲ್ಲಿ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಹೇಗಂತ. ಅದೇ ಥರ ಇದರ ಬಟ್ಟೆಯನ್ನು ನೋಡಿ 1/4 ಇಂಚಿಗೆ ಮಡಿಸಿದಾಗ ಈ ಅರ್ಧ ಇಂಚು ಗೀಟ್ ಮಾರ್ಕೇನು ಮಾಡ್ಕೊಂಡಿದ್ದೀವಿ ಅಲ್ಲಿ ತನಕ ಮಡಚುತ್ತೆ. ಒಂದು ಮಡಿಕೆ ಮಡಚ್ಕೊಂಡು ಈ ಥರ ಬಟ್ಟೆ ಮೇಲೆ ಈ ಥರ ಹೆಬ್ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡಿದಾಗ ಬಟ್ಟೆ ಮಡಚ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಮಡಿಕೆನ ಮಡಚ್ಕೋಬೇಕು. ಈ ಥರ ಮಡಚ್ಕೊಂಡು ಮತ್ತೆ ಹೆಬ್ಬೆರಳಿನಿಂದ ಈ ಥರ ಪ್ರೆಸ್ ಮಾಡಿದಾಗ ಬಟ್ಟೆ ಸರಿಯಾಗಿ ಮಡಚ್ಕೊಳ್ಳುತ್ತೆ. ನೋಡಿ, ಈ ಥರ ಮಡಚ್ಕೊಳ್ಳುತ್ತೆ. ಇವಾಗ ನೋಡಿ, ಬಟ್ಟೆಯ ಮಡಚಿರುವ ಈ ತುದಿಗೆ ನಾವು ಹೊಲಿಗೆನ ಹಾಕೋಬೇಕು ನೀಟಾಗಿ. ಈ ಥರ ಹೀಗೆ ಬಟ್ಟೆನ ಕೈಯಲ್ಲಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಇಟ್ಕೊಂಡು ಸ್ಟಿಚ್ಚಿಂಗನ್ನು ಮಾಡ್ಕೋಬೇಕು. ಓಡುವ ಹೊಲಿಗೆ, ಈ ಥರ ಓಡುವ ಹೊಲಿಗೆನ ಮಾಡ್ಕೋಬೇಕು. ಇದು ಟವೆಲ್ ಸ್ಟಿಚಿಂಗ್ ಥರ ಅಲ್ಲ, ನಾರ್ಮಲ್ ಓಡುವ ಹೊಲಿಗೆ ಅಷ್ಟೇ. ಈಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಓಡುವ ಹೊಲಿಗೆನ ಹಾಕೋಬೇಕು. ಈ ಥರನೂ ಮಾಡ್ಕೋಬೋದು.
ಈ ಥರ ಒಟ್ಟೊಟ್ಟಿಗೆ 4 ಹೊಲಿಗೆನ ಹಾಕ್ಕೊಂಡು ಇಳ್ಕೊಂಡ್ರೆ ಪಟ್ಟ ಆಗೋಗುತ್ತೆ. ಕೈ ಹೊಲಿಗೆ ಕೂಡ ಹೀಗೇ ಮಾಡ್ಕೋಬೋದು ನೋಡಿ. ಈ ಥರ ಒಟ್ಟೊಟ್ಟಿಗೆ ಹಾಕ್ಕೊಂಡಾಗ ಪಟ್ಟ ಮುಗ್ದೋಗುತ್ತೆ ನೋಡಿ. ಇವಾಗ ತುದಿಗೆ ಈ ಥರ ಗಂಟನ್ನು ಹಾಕ್ಕೋಬೇಕು ನೋಡಿ. ಈ ರೌಂಡ್ ಒಳಗೆ ಮತ್ತೊಂದು ಸರಿ ಸೂಜಿನ ಬಿಟ್ಟು ಹೀಗೆ ಗಟ್ಟಿಯಾಗಿ ಎಳೆದಾಗ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಈ ಥರ ಒಂದು ಬಾರಿ ಚುಚ್ಚಿ ಎಳೆದುಕೊಂಡು ಈಗ ಇದು ರೌಂಡಿನೊಳಗೆ ಸೂಜಿನ ಹಾಕಿಬಿಟ್ಟು ಈ ದಾರನ ಎಳ್ಕೋಬೇಕು. ಈ ದಾರ ಎಳ್ಕೊಂಡು ಸೂಜಿ ಮೇಲೆ ಕೈ ಇಟ್ಕೊಂಡು ಹೆಬ್ಬೆರಳನ್ನು ಇಟ್ಕೊಂಡು ಈ ಥರ ಎಳೆದಾಗ ಗಂಟಾಗತ್ತೆ ನೋಡಿ. ಇವಾಗ ಒಂದು ಬದಿ ಸ್ಟಿಚ್ಚಿಂಗ್ ಆಗಿದೆ. ಸೇಮ್ ಟು ಕೆಳಭಾಗನೂ ಇದೇ ಥರ ನಾವು ಬಟ್ಟೆನ ಮಡಚಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೇಕು. ಇಲ್ಲೂ ಈ ದಾರನ ಕಟ್ ಮಾಡ್ಕೊಳ್ಳುವ ನೋಡಿ. ಇನ್ನೊಂದು ಬದಿ ಕೂಡ ನೇರ ಹೊಲಿಗೆ ಆಗಿದೆ, ಓಡುವ ಹೊಲಿಗೆ ನೋಡಿ. ಗಂಟು ಮಾಡೋದನ್ನು ಹೇಳ್ತೀನಿ ಇನ್ನೊಂದು ಸರಿ ನೋಡಿ. ಈ ಥರ ಒಂದು ಬಾರಿ ಚುಚ್ಚಿ ಎಳ್ಕೋಬೇಕು. ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೋಡಿ. ಈ ಮಡಿಕೆ ಇದೆಯಲ್ಲ, ಮಡಿಕೆ ಕೆಳಭಾಗದಿಂದ ಈ ಥರ ಒಂದು ಬಾರಿ ಚುಚ್ಚಿ ಎಳ್ಕೋಬೇಕು. ಎಳೆದಾಗ ಇಲ್ಲಿ ರೌಂಡ್ ಆಗತ್ತಲ್ಲ, ಈ ರೌಂಡ್ ಒಳಗಡೆ ಸೂಜಿನ ಇಟ್ಟು ಹೆಬ್ಬೆರಳಿನಿಂದ ಸೂಜಿನ ಹಿಡ್ಕೊಂಡು ಈ ದಾರನ ಎಳಿಬೇಕು. ಇದು ಟೈಟ್ ಆಗತ್ತೆ. ಆವಾಗ ಈಗ ಹೆಬ್ಬೆರಳು ತೆಗಿಬಾರ್ದು, ಹಾಗೆ ಇಟ್ಕೊಂಡು ಸೂಜಿನ ಮುಂದಕ್ಕೆ ಚುಚ್ಚಿ ತಳ್ಕೊಂಡು ಈ ದಾರನ ಮತ್ತೊಮ್ಮೆ ಎಳೆದಾಗ ಗಂಟಾಗೋಗುತ್ತೆ. ಇದು ಗಂಟು ಹಾಕುವ ವಿಧಾನ. ಈಗ ಎರಡು ಸೈಡು ಸ್ಟಿಚ್ಚಿಂಗ್ ಆಗಿದೆ ನೋಡಿ. ಇವಾಗ ಎರಡು ಸೈಡು ಸ್ಟಿಚ್ ಆಗಿದೆ. ಈಗ ಬಟ್ಟೆನ ಮೇಲ್ಮೈ ನಮ್ಮ ಕಡೆ ಇರೋ ಥರ ನೋಡಿಕೊಂಡು ನಾನು ಬಟ್ಟೆನ ಹಾಕ್ಕೊಂತಿದ್ದೀನಿ. ಬಟ್ಟೆ ಮೇಲ್ಮೈ ನಮ್ಮ ಕಡೆ ಬರೋ ಥರ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಮೊದಲೇ ಕಟ್ ಮಾಡಿರೋ ಡ್ರಾಯಿಂಗ್ ಎರಡರ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಸೈಡು ನೋಡಿ, ಅದರ ಒಂದು ಬದಿಗೆ ಅಂದರೆ ಲೆಫ್ಟ್ ಸೈಡ್ ನಾನು ಇಟ್ಕೊತಿದ್ದೀನಿ. ನೀವು ಹಾಗೆ ಹೊಲಿಯೋಕ್ಕೆ ಸರಿಯಾಗುತ್ತೆ ನೋಡಿ. ಲೆಫ್ಟ್ ಸೈಡು, ಇದರ ಲೆಫ್ಟ್ ಸೈಡ್ ಅರ್ಧ ಇಂಚು ಮೇಲೆ, ಅಂದರೆ ಈ ಬಟ್ಟೆನ ಹೊಲ್ಕೊಂಡಿದ್ದೀವಲ್ಲ, ಈ ಬಟ್ಟೆಗಿಂತ ಡ್ರಾಯಿಂಗ್ ಮೊದಲ ಬಟ್ಟೆಗಿಂತ ಅರ್ಧ ಇಂಚು ಮೇಲೆ ಇಟ್ಕೊಂಡು ಈ ಥರ ಅರ್ಧ ಇಂಚು ಮೇಲೆ ಬರೋ ಥರ ಜೋಡಿಸ್ಕೊಂಡು ನಾರ್ಮಲಿ ನಾವು ಕೈ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಅರ್ಧ ಇಂಚು ಮೇಲ್ಗಡೆ ಇಟ್ಕೊಂಡ್ರೆ ಕೆಳಭಾಗನೂ ಅರ್ಧ ಇಂಚು ಜಾಸ್ತಿನೇ ಇರುತ್ತೆ ನೋಡಿ, ಜಾಸ್ತಿನೇ ಇರುತ್ತೆ. ಈ ಥರ ಇಟ್ಕೊಂಡು ಸರಿಯಾಗಿ ಜೋಡಿಸಿಟ್ಕೊಂಡು ಹೊಲಿಗೆ ಹಾಕಬೇಕು ನೋಡಿ. ಅರ್ಧ ಇಂಚು ಹೊಲಿದಿರೋ ಬಟ್ಟೆಗಿಂತ ಈ ಬಟ್ಟೆ ಕೆಳಗಡೆ ಇದೆ, ಜಾಸ್ತಿ ಇದೆ. ಮೇಲ್ಗಡೆನೂ ಹಾಗೆ ಜಾಸ್ತಿ ಬರುತ್ತೆ ನೋಡಿ. ಹೊಲಿಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ. ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೊದಲೇ ಹೊಲಿದಿರೋ ಬಟ್ಟೆ, ಈ ಬಟ್ಟೆಗಿಂತ ಮತ್ತೆ ಜೋಡಿಸಿರೋ ಬಟ್ಟೆ ಅರ್ಧ ಇಂಚು ಮೇಲ್ಗಡೆ ಜಾಸ್ತಿ ಇದೆ, ಹಾಗೆ ಕೆಳಗಡೆನೂ ಜಾಸ್ತಿ ಇದೆ. ಇವಾಗ ನಾವು ಮೊದಲೇ 5 ಇಂಚಿನ ಡ್ರಾಯಿಂಗ್ ಬಟ್ಟೆಗೆ, ಮೊದಲೇ ಡ್ರಾಯಿಂಗ್ ಮಾಡಿ ಕಟ್ ಮಾಡಿರೋ ಬಟ್ಟೆಗೆ ನಾವು ಮಾರ್ಕನ್ನು ಕೂಡ ಹಾಕ್ಕೊಂಡಿದ್ದೀವಿ ಅರ್ಧ ಇಂಚಿಗೆ. ನಾವೀಗ ಆ ಅರ್ಧ ಇಂಚಿನ ಮೇಲೆ ಹೊಲಿಗೆಯನ್ನು ಹೊಲಿತಾ ಹೋಗಬೇಕು ನೋಡಿ. ಅರ್ಧ ಇಂಚಿಗೆ ನಾವು ಮಾರ್ಕನ್ನೆಲ್ಲ ಹಾಕಿದೆವು, ಅದರ ಮೇಲೆ ನಾವು ಸೀದಾ ಓಡುವ ಹೊಲಿಗೆನ ಹಾಕ್ಕೊಂಡು ಹೋಗಬೇಕು. ನೋಡಿ, ಈಗ ಹೋಲ್ಡ್ ಆಗಿದೆ ನೋಡಿ. ಮೇಲ್ಗಡೆನೂ ಅರ್ಧ ಇಂಚು ಜಾಸ್ತಿ ಇದೆ, ಹಾಗೆ ಕೆಳಗಡೆನೂ ಅರ್ಧ ಇಂಚು ಜಾಸ್ತಿ ಇದೆ. ನಾವು ಇಲ್ಲಿ ಮಾರ್ಕಿಂಗ್ ಮಾಡಿದೆವು ಅರ್ಧ ಇಂಚಿಗೆ ಫಸ್ಟ್ ಡ್ರಾಯಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ, ಅದ್ರ ಮೇಲೇ ಹೊಲಿದಾಗಿದೆ. ಈಗ ಅಡಿಗಡೆ ಇರುವ ಕಟ್ ಮಾಡಿ ಹೊಲಿದಿದ್ದೀವಲ್ಲ, ಅದು ಅಡಿಗಡೆಗಿರೋ ತುಳು ಬಟ್ಟೆ, ಅದನ್ನು ಹೀಗೆ ಹೊರಗಡೆಗೆ ಎಳ್ಕೋಬೇಕು. ಈ ಥರ ಹೊರಗಡೆ ಎಳ್ಕೋಬೇಕು.
ಹೊರಗಡೆ ಇಟ್ಕೊಂಡು ಇಲ್ಲೊಂಚೂರು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಹೀಗೆ ಮಾಡ್ಕೋಬೇಕು. ಇದನ್ನು ಈ ಬೆರಳಲ್ಲಿ ಒಂಚೂರು ಪ್ರೆಸ್ ಮಾಡಿದಾಗ ಇದು ಬಟ್ಟೆ ಹಾಗೆ ನಿಲ್ಲತ್ತಂತಷ್ಟೇ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಹೊಲಿಯೋಕ್ಕೆ ನಾವು ಹೇಳ್ದಂಗೆ ಕೇಳೋ ಥರ ಇರುತ್ತೆ ನೋಡಿ. ನಾವು ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀವಿ. ಇದರ ಪಕ್ಕದಲ್ಲಿ ಈ ಹೊಲಿಗೆಯ ಬಲಕ್ಕೆ ಅದರ ಪಕ್ಕದಲ್ಲಿ ಹೊಲಿಗೆಯನ್ನು ಹಾಕಬೇಕು. ಹೀಗೆ ಹೊಲಿಗೆ ಹಾಕಿದಾಗ ಇದು ಈ ಹೊಲಿಗೆ ಈ 2 ಇಂಚ್ ಬಟ್ಟೆಯ ಪೀಸ್ ಇದೆಯಲ್ಲ, ಈ ಹೊಲಿಗೆ ಮೇಲೆ ಬಟ್ಟೆಯ ಹೊಲಿಗೆ ಬೀಳತ್ತೆ. ಈ ಬಟ್ಟೆಯ ಅಂಚಿಗೆ ಬೀಳತ್ತೆ ನೋಡಿ. ಹೊಲಿಗೆ ಆದಮೇಲೆ ತೋರಿಸ್ತೀನಿ. ನಾವು ಒಳಗಿಂದಲೇ ಹೊಲಿಗೆ ಮಾಡ್ಕೋಬೇಕು. ನೋಡಿ ಈ ಥರ ಇದ್ರ ಪಕ್ಕಕ್ಕೆ ನೋಡಿ, ಇದ್ರ ಪಕ್ಕಕ್ಕೆ ನಾವು ಹೊಲಿಗೆನ ಈ ಥರ ಮಾಡ್ಕೋಬೇಕು. ಈ ಹೊಲಿಗೆಯ ಬಲ ಸೈಡಿಗೆ ನೋಡಿ, ಈ ಹೊಲಿಗೆ ಇದ್ರ ಪಕ್ಕಕ್ಕೆ ನಾನು ಇನ್ನೊಂದು ಹೊಲಿಗೆನ ಹಾಕಿದಾಗಿದೆ ನೋಡಿ. ಕಾಣಿಸ್ತಿದೆಯಾ? ನಾನು ಈ ಬಿಳಿ ಬಟ್ಟೆಗೆ ನಿಮಗೆ ಹೊಲಿಗೆ ಕಾಣಲಿ ಅನ್ನೋದಕ್ಕಾಗಿ ಈ ನೀಲಿ ದಾರನ ಹಾಕಿದ್ದೀನಿ. ನೀವು ಬೇಕಾದರೆ ವೈಟ್ ದಾರನೇ ಹಾಕ್ಕೋಬೋದು ನೋಡಿ. ಈ ಹೊಲಿಗೆಯ ಪಕ್ಕಕ್ಕೆ ಈ ಹೊಲಿಗೆ ಇದೆ ನೋಡಿ. ಇದನ್ನು ಹಾಗೆ ಉಲ್ಟಾ ಮಾಡ್ತೀನಿ ನೋಡಿ. ಹೊಲಿಗೆ ಇಲ್ಲಿ ಬಿದ್ದಿರುತ್ತೆ. ನಾವು ಸೆಕೆಂಡ್ ಡ್ರಾಯಿಂಗ್ ಏನು ಮಾಡಿದ್ದೀವಿ ಆ ಹೊಲಿಗೆ ಮೇಲೆ, ಆ ಬಟ್ಟೆ ಮೇಲೆ ಈ ಹೊಲಿಗೆ ಬಿದ್ದಿರುತ್ತೆ ನೋಡಿ. ನೀಟಾಗಿ ಬಿದ್ದಿದೆ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಕಾಣಿಸ್ತಾ ಇದೆ. ನೀಲಿ ಕಲರಿನ ಹೊಲಿಗೆ ನೋಡಿ. ಇವಾಗ ಇದು ಬಟ್ಟೆಯ ಒಳಭಾಗ, ಹೊಲಿದಾಗಿರೋ ಭಾಗ ನೋಡಿ. ಬಟ್ಟೆಯ ಒಳಭಾಗ ಇಲ್ಲಿ ಕೆಳಭಾಗದಲ್ಲಿ ಜಾಸ್ತಿ ಇರೋ ಬಟ್ಟೆನ ಈ ಮೊದಲಿನ ಬಟ್ಟೆಗೆ ಸರಿಯಾಗಿ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ನೋಡಿ, ಈ ಹೆಬ್ಬೆರಳಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸಾಕು. ಮಡಚಿಕೊಂಡು ಈ ಬಟ್ಟೆಯ ಅರ್ಧ ಭಾಗವನ್ನು ಈ ಥರ ಮಡ್ಚ್ಕೋಬೇಕು. ಇಲ್ಲಿ ಹೊಲಿಗೆ ಹಾಕಿದ್ದೀವಲ್ಲ, ಹೊಲಿಗೆಗೆ ಸರಿಯಾಗಿ ಮಡ್ಚ್ಕೋಬೇಕು ನೋಡಿ. ಹೊಲಿಗೆ ಆಗಿದ್ದಾಗಿದೆ ಅಲ್ವಾ. ಇವಾಗ ಈ ಬಟ್ಟೆ ಮೊದಲ ಬಟ್ಟೆಗೆ ಸರಿಯಾಗಿ ಈ ಥರ ಮಡ್ಚ್ಕೋಬೇಕು. ಮಡಚಿಕೊಂಡು ಇಲ್ಲಿ ನಾವು ಹೊಲಿಗೆ ಈ ಹೊರಗಿನ ಬಟ್ಟೆಯನ್ನು ಕೂಡ ಈ ಹೊಲಿಗೆ ಹತ್ರ ಈ ಥರ ಮಡ್ಚ್ಕೋಬೇಕು. ಮಡ್ಚಿಕೊಂಡು ಬೆರಳಲ್ಲಿ ಈ ಥರ ಮೆಲ್ಲಗೆ ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ, ಈ ಬಟ್ಟೆನ ಪುನಃ ಪೂರ್ತಿಯಾಗಿ ಮಡ್ಚ್ಕೋಬೇಕು. ಅದರ ಮೊದಲು ಇಲ್ಲಿ ಮೇಲ್ಗಡೆ ಜಾಸ್ತಿ ಬಟ್ಟೆ ಐತಲ್ವ, ಇದನ್ನು ಕೂಡ ಫುಲ್ ಒಳಗಡೆ ಮಡ್ಚಿಕೊಂಡು ನೋಡಿ, 2 ಬದಿನೂ ಮಡ್ಚಿಕೊಂಡು ಇವಾಗ ಇದನ್ನು ಫುಲ್ ಒಳಗಡೆ ಈ ಥರ ಮಡ್ಚ್ಕೋಬೇಕು ನೋಡಿ. ಈ ಥರ ಮಡ್ಚಿಕೊಂಡು ಇವಾಗ ಇಲ್ಲಿಂದ ಹೊಲಿಗೆನ ಸ್ಟಾರ್ಟ್ ಮಾಡಬೇಕು. ಫುಲ್ ಈ ಥರ ನೋಡಿ, ಈ ಥರ ಇಲ್ಲಿ ತನಕ ಹೊಲಿಗೆನ ಮಾಡಿ ಮುಗಿಸಬೇಕು. ತೋರಿಸ್ತೀನಿ ಹೇಗೆ ಹೊಲಿಯೋದಂತ. ಮೊದಲಿಗೆ ಈ ಥರ ಮಡ್ಚ್ಕೊಂಡಿದ್ದೀವಲ್ಲ, ಇವಾಗ ನೋಡಿ ಈ ಥರ ಮಡ್ಚಿಕೊಂಡು ಇವಾಗ ಈ ಸೈಡಿಂದ ನೋಡಿ, ಇಲ್ಲಿಂದಲೇ ನಾವು ಹೊಲಿಗೆನ ಶುರು ಮಾಡ್ಕೋಬೇಕು. ಈ ಥರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗಾಗಿದೆ. ಇವಾಗ ಇಲ್ಲಿಂದ ನೇರವಾಗಿ ಈ ಬಟ್ಟೆಯ ಅಂಚಿಗೆ ತುದಿ ತನಕ ಇಲ್ಲಿ ತನಕ ಮಾಡ್ಕೋಬೇಕು ಹೊಲಿಗೆನ ನೋಡಿ. ಇಲ್ಲಿಂದ ಹೊಲ್ಕೊಂಡು ನೇರ ತುದಿ ತನಕ ಹೊಲಿದಾಗಿದೆ. ಇವಾಗ ಇಲ್ಲಿಂದ ವಾಪಸ್ ಇಲ್ಲಿ ತನಕ ಹೊಲ್ಕೊಂಡು
ಗಂಟು ಹಾಕ್ಕೋಬೇಕು. ಹಾಂ ನೋಡಿ, ಇಲ್ಲಿಂದ ನೀಟಾಗಿ ಇಲ್ಲಿಯವರೆಗೆ ಹೊಲಿಗೆ ಆಗಿದೆ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತನಕ ಆಗಿದೆ. ಇವಾಗ ಇಲ್ಲಿಂದ ಲಾಸ್ಟ್ ಎಂಡ್ ಇಲ್ಲಿ ತನಕ ಬಂದು ಗಂಟು ಹಾಕ್ಕೋಬೇಕು. ನೋಡಿ, ಇವಾಗ ಇದು ಕೂಡ ಆಗಿದೆ, ಇಲ್ಲೂ ಕೂಡ ಆಗಿದೆ. ನೋಡಿ, ಕೆಳಗಿಂದ ಇಲ್ಲಿಂದ ಹೊಲಿಗೆ ನೇರ ಹೊಲ್ಕೊಂಡು ಪಟ್ಟಿ ಫುಲ್ ಮಡ್ಚಿಕೊಂಡು ನೋಡಿ, ಫುಲ್ ಇಲ್ಲಿ ತನಕ ಹೊಲಿಗೆ ಆಗಿದೆ. ಇದು ಹುಕ್ಸ್ ಪಟ್ಟಿ ಹೊಲಿಯುವ ವಿಧಾನ. ನೋಡಿ, ಇದು ಹುಕ್ಸ್ ಪಟ್ಟಿ ಮತ್ತು ಗುಂಡಿಯ ಕಾಜ ಇಡುವ ಪಟ್ಟಿ, ಕಾಜಾ ಪಟ್ಟಿ ಎರಡು ಒಂದರಲ್ಲೇ ಬರುತ್ತೆ. ಒಂದೇ ಥರ ಹೊಲಿಗೆ, ಎರಡು ಪಟ್ಟಿನೂ ಒಂದೇ ಥರ ಬರುತ್ತೆ. ನೋಡಿ, ಇದು ಹುಕ್ಸ್ ಪಟ್ಟಿ ಹಾಗೂ ಗುಂಡಿಯ ಕಾಜಾ ಇಡುವ ಪಟ್ಟಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹುಕ್ಸ್ ಹಾಗೂ ಗುಂಡಿ ಪಟ್ಟಿ ಜೋಡಿಸೋದು ಹೇಗಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ವಂದನೆಗಳು.